ಮುಖ್ಯಮಂತ್ರಿ ಸದಾನಂದ ಗೌಡ್ರನ್ನ ಬಿಬಿಎಂಪಿ ಮೇಯರ್ ಅನ್ನೋ ಮಹಾತ್ಮರು ಇನ್ನೂ ಯಾರ್ಯಾರನ್ನ ಮೇಯರ್ ಮಾಡಿಬಿಟ್ರು ಗೊತ್ತಾ? ಬಿಬಿಎಂಪಿ ಮೇಯರ್ ಯಾರು ಅಂತ ಕೇಳ್ತಿದ್ದ ಹಾಗೆ ಅವ್ರು ಕೊಟ್ಟ ಉತ್ತರ ಕೇಳಿದ್ರೆ ನೀವು ಹೊಟ್ಟೆ ಹಿಡ್ಕೊಂಡು ನಗ್ತೀರಿ. ಹಿಂಗೆ ಜನರ ಮಧ್ಯಾಹ್ನ ನಿಂತ್ಕೊಂಡು ಜನರನ್ನ ನಗ್ನಗಿಸ್ತಾನೆ ವಿಧಾನಸೌಧದ ನಾಯಕರಿಗೆ ಚುರುಕು ಮುಟ್ಟಿಸ್ತಾ ಇದ್ದ ಪುಣ್ಯಾತ್ಮ ಈಗ ಮತ್ ಅದೇ ಮೂಡ್ನಾಗೆ ತಿರ್ಗಾ ಮೈಕ್ ಹಿಡ್ಕೊಂಡು ಹೊಂಟವನೆ. ಮಾತಾಡ್ಸೋದು ಜನರನ್ನೇಯ, ಆದ್ರೂ ಅದರಿಂದ ಈ ಸತಿ ಯಾವ ರಾಜಕಾರಣಿಗಳಿಗೆ ಚುರುಕು ಮುಟ್ಟಿಸೋಕೆ ರೆಡಿ ಆಗವನೋ ಅವನೇ ಹೇಳ್ತಾನೆ, ಕೇಳೋಣ ನಡಿರಪ್ಪ. ಪೂರ್ತಿ 1 ವರ್ಷ ಬಿಬಿಎಂಪಿ ಮೇಯರ್ ಗದ್ದುಗೆಯಲ್ಲಿ ಕುಳಿತು ಅಧಿಕಾರಾವಧಿ ಪೂರೈಸಿದ್ದಾರೆ ಮೇಯರ್ ಶಾರದಮ್ಮ. ಈ ಅವಧಿಯಲ್ಲಿ ಮತ್ತಿನ್ನೇನೋ ಮಹಾನ್ ಸಾಧನೆಯನ್ನು ಅಲ್ಲದೆ ಹೋದರೂ ಕನಿಷ್ಠ ಪಕ್ಷ ಜನರ ಮನಸ್ಸಿನಲ್ಲಿ ನೆಲೆಗೊಳ್ಳುವ ಮಟ್ಟಿಗೆ ಹೆಸರು ಗಳಿಸಿದಾರ. ನಾವೇನನ್ನೂ ಹೇಳೋದಿಲ್ಲ, ನೇರವಾಗಿ ಜನರನ್ನೇ ಕೇಳ್ತೇವೆ, ಬೆಂಗಳೂರಿನವ್ರನ್ನೇ ಹೋಗಿ ಕೇಳ್ತೇವೆ. ಕಳೆದ 1 ವರ್ಷದ ಅವಧಿಯಲ್ಲಿ ಬಿಬಿಎಂಪಿಯ ಮೇಯರ್ ಆಗಿದ್ದವರು ಯಾರು ಅಂತ ಏನೆಲ್ಲ ತರಾವರಿ ಉತ್ತರಗಳು ಸಿಗ್ಬೋದು ನೋಡೋಣ ಬನ್ನಿ. ಸರ್, ನೀವು ಬೆಂಗಳೂರಿನವರ? ಹೌದು. ಭಾಳ ಸಂತೋಷ. ಈ 1 ವರ್ಷದ ಅವಧಿಯಲ್ಲಿ ಬಿಬಿಎಂಪಿಯ ಮೇಯರ್ ಆಗಿದ್ದವ್ರು ಯಾರು ಸರ್? ಈಗ ನಟರಾಜ್ ಆಗಿದ್ರು. ಅದಾದ ನಂತರ ಈ 1 ವರ್ಷದ ಅವಧಿಯಲ್ಲಿ ಬಿಬಿಎಂಪಿ ಮೇಯರ್ ಆಗಿದ್ದವ್ರು ಯಾರು? ಲೇಡೀಸ್, ಅವ್ರ ಹೆಸರೇನು ಲೇಡೀಸ್ ಇದ್ದಾರಲ್ಲ, ಲೇಡೀಸ್ ಅವ್ರ ಹೆಸರು ಬಾಯಲ್ಲಿ ಐತೆ, ಬರ್ತಾ ಇಲ್ಲ. ನೀವು ಬೆಂಗಳೂರಿನವರ? ಹೇಳ್ತಿರೋದು ಬೆಂಗಳೂರಿನ ಮೇಯರ್ ಆಗಿದ್ದವ್ರು ಯಾರು ಈಗ ಆಗಿರೋರು? ಐಡಿಯಾ ಇಲ್ಲ, ಸಾರಿ ಗೊತ್ತಿಲ್ಲ. ಐಡಿಯಾ ಇಲ್ಲ, ಸಾರಿ ಗೊತ್ತಿಲ್ಲ. ನೋ ಐಡಿಯಾ? ಗೆಟ್ ಐಡಿಯಾ. ಸರ್, ನೀವು ಬೆಂಗಳೂರವರು? ನೀವು? ಹೌದು ಸರ್. ಎಲ್ಲಿ ಬೆಂಗಳೂರಲ್ಲಿ? ಹೆಗಡೆ ನಗರ. ಬಿಬಿಎಂಪಿ ಮೇಯರ್ ಅಶೋಕ್ ಕುಮಾರ್ ಅವರು ಗೊತ್ತಿಲ್ಲ. ಬೆಂಗಳೂರಲ್ಲಿ? ಹೌದು ಸರ್, ಬಿಬಿಎಂಪಿ ಮೇಯರ್ ಯಾರು? ಬಿಬಿಎಂಪಿ ಮೇಯರು ಶ್ರೀನಿವಾಸ ಮೂರ್ತಿ ಅಂತಾನೆ ಯಾರೋ ಇದ್ರಲ್ಲ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ. ನೀವು ಬೆಂಗಳೂರವರು ಅಂತ ಹೇಳ್ತೀರಪ್ಪ. ನೀವು ಬೆಂಗಳೂರವರು, ಬಿಬಿಎಂಪಿ ಮೇಯರ್ ಯಾರು? ಅದೇ ನೀನು ಹೇಳಪ್ಪತ್ತೀನಿ, ನಾನು ಅವ್ರಿಗೆ ಕೊಡಿ, ಅವ್ರಿಗೆ ಫೇವರೇಟ್ ಬೆಂಗಳೂರಿಗೆ ಅವ್ರಿಗೆ ಕೊಡಿ ಸರ್. ಇವತ್ತು ನಾಳೆ ಇರೋಲ್ಲ, ಅದರ ಬಿಬಿಎಂಪಿ ಮೇಯರ್ ಬೇರೆ. ಬಿಬಿಎಂಪಿಯ ಮೇಯರ್ ಸದಾನಂದ ಗೌಡ್ರು. ಶಿವ ಸದಾನಂದ ಗೌಡ್ರು ಬಿಬಿಎಂಪಿ ಮೇಯರ್ ಅಂತೆ. ಯಪ್ಪ, ಸದಾನಂದ ಗೌಡ್ರು ಪರವಾಗಿಲ್ಲ, 1 ವರ್ಷ ಕಳಿಯಕ್ ಮೊದಲೇ ಸಿಕ್ಕಾಪಟ್ಟೆ ಹೆಸರು ಮಾಡವ್ರೆ. ಆದ್ರೆ ಶಾರದಮ್ಮ 1 ವರ್ಷ ಕಂಪ್ಲೀಟ್ ಮಾಡಿದ್ರು ಅಯ್ಯ ಹಂಗಂತ ಒಬ್ರು ಅವ್ರ ಅಂತಾನೆ ಗೊತ್ತಿಲ್ಲ ಕಣ್ರಿ. ಇನ್ನು ವೆರೈಟಿ ಆನ್ಸರ್ ಎಲ್ಲ ಕೊಟ್ಟವ್ರೆ. ನೀವು ಕೇಳಿವ್ರಂತೆ ಮುಂದಕೈತೆ ಹಬ್ಬ, ಊರಬ್ಬ. ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲೊಬ್ರು ಬರ್ತಾ ಇದ್ದಾರೆ. ಸರ್, ಬೆಂಗಳೂರವರ? ನೀವು ಬೆಂಗಳೂರಲ್ಲೇ ಇರೋದು? ಬನ್ನಿ ಸರ್, ನಾಚಿಕೆಬೇಡಿ, ಬನ್ನಿ ಸರ್, ನೀವು ನಾಚಿಕೆಬೇಡಿ ಬನ್ನಿ. ಸರ್, ನಮ್ದಕ್ಕೆ ನಮಸ್ಕಾರ. ಸರ್, ನಿಮ್ದಕ್ಕೆ ಬೆಂಗಳೂರವರು? ಸರ್, ಬೆಂಗಳೂರದು ಮೇಯರ್ ಯಾರು ಸರ್? ಇವರಿದ್ರು ಶಾತಾಜ್ ಖಾನಮುತ್ತ ಇದ್ರು ಮುಂಚೆ. ಅಯ್ಯೋ, ಯಾವಾಗಿನ ಕತೆ ಆಗ್ತಾ ಇದ್ದೀರಿ ನೀವು? ಅದೇ ಗೊತ್ತಿರೋದು ನಿಮಗೆ, ಆಮೇಲೆ ಏನೂ ಗೊತ್ತಿಲ್ಲ. ಈಗ ಯಾರು ಸರ್? ಈಗ 1 ವರ್ಷದಿಂದ ಮೇಯರ್ ಆಗಿದ್ದವ್ರು ಯಾರು? ಇಲ್ಲ ಗೊತ್ತಿಲ್ಲ. ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಅಗಳಗಳಗಳು ಇಲ್ಲಿ ನೋಡ, ಇಲ್ಲಿ ಹಿಂಗೆ ನಮ್ಮ ಗಡ್ಡದ ಜನಾಬ್ ಸಾಹೇಬು ಅಂದ ಕಾಲத்தில் ಮೇಯರ್ ಹೆಸರು ಹೇಳಿದ್ರೆ ಇನ್ನು ಕೆಲವರು ಇದನ್ನ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ ಕಣಪ್ಪ. ಆದ್ರೆ ಬಿಬಿಎಂಪಿ ಮೇಯರು ಯಾರು ಅಂತ ಕೇಳ್ತಿದ್ದಂಗೆ ಆಪ್ಷನ್ಸ್ ಬೇರೆ ಕೇಳ್ತಾರೆ. ಅಷ್ಟೇ ಅಲ್ಲ, ಫೋನೋ ಫ್ರೆಂಡ್ ಕೂಡ ಬಳಸಿದ್ರು. ಅದೆಷ್ಟು ಮಜವಾಗಿತ್ತು ನೀವೇ ನೋಡಿ. ಯಾರು ಸರ್? ಗೊತ್ತಿಲ್ಲ. ಆಪ್ಷನ್ಸ್ ಕೊಡಿ ಸರ್, ಹೇಳಲ್ಲ. 1 ಅಶೋಕ್, 2 ಸೋಮಶೇಖರ್, 3 ಗೌರಮ್ಮ, 4 ಶಾರದಮ್ಮ. ಫೋನ್ ಆಫ್ ಫ್ರೆಂಡ್ ಲೈಫ್ ಲೈನ್ನ ಯೂಸ್ ಮಾಡ್ತಾ ಇದ್ದಾರೆ. ಧನ್ಯವಾದ. ಹಲೋ ಅಣ್ಣ, ನಾನು ಕಣ. ಇದು ಬಿಬಿಎಂಪಿ ಮೇಯರ್ ಯಾರು?
BBMP ಮೇಯರು ಹಾಂ BBMP ಮೇಯರ್ ಯಾರು ಅಷ್ಟೇ ಹೇಳ್ದೆ ಅವ್ರ ಏನು ಹೆಸರು ಮೇಡಮ್ ಹೆಸರು ಹೋಲಿ ಬಿಡಿ ಸರ್ ನನಗೆ ಬಹಳ ಸರಳವಾದ ಪ್ರಶ್ನೆ. ಓಕೆ ನಿಮ್ಮ ಬೆಂಗಳೂರಿನ ಮೇಯರ್ ಅಯ್ಯೋ ಆ ಟೈಮಲ್ಲೆಲ್ಲ ಬಾಯಲ್ಲಿ ಇರುತ್ತೆ, ಈ ಟೈಮಲ್ಲಿ ಮತ್ತೆ ಬಾಯಲ್ಲಿ ನೆಕ್ಸ್ಟ್ ಟೈಮ್. ಸರ್ BBMP ಮೇಯರ್ ಯಾರು? ಸಾರಿ ಐ ಡೋಂಟ್ ನೋ. ಹಾಳಾಗೋಲ್ ಕಡೆಗೆ ಒಂದಿಬ್ಬರಾದ್ರೂ ಫೋನ್ ಫ್ರೆಂಡ್ ಯೂಸ್ ಮಾಡಿ ಸರಿಯಾದ ಆನ್ಸರ್ ಹೇಳಿದ್ರು. ಆದ್ರೆ ಅಷ್ಟರಲ್ಲಿ ಅವರು ಸುಸ್ತು ಹೊಡೆದಿದ್ದಂತೂ ನಿಜ. ಇನ್ನ ಈ ಉತ್ತರಗಳನ್ನ ಕೇಳಿ ಮೇಯರ್ ಮೇಡಮ್ ಎಷ್ಟು ಸುಸ್ತು ಹೊಡೆದು ಬೋರ್ಲಾಕಂಡ್ ಮಲಿಕೊಂಡಿರ್ಬೇಕು ಹೇಳಿ ನೋಡೋಣ. ಮೇಯರ್ ಶಾರದಮ್ಮನವರು ಎಷ್ಟೆಲ್ಲ ಹೆಸರು ಮಾಡಿದ್ದಾರೆ ಅನ್ನೋದಕ್ಕೆ ಇಷ್ಟು ಸಾಕು. ಆದರೆ ನಮ್ಮ ಜನನಾಯಕರು ಯಾಕೆ ಹೀಗಾಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ. ಇನ್ನು ಸಖತ್ ಮಜಾ ಹಾಗೂ ಒಂದೊಳ್ಳೆ ಸಂದೇಶ ಬಾಕಿ ಇದೆ. ಅದಕ್ಕೂ ಮೊದಲು ಒಂದು ಬ್ರೇಕ್.